ಕಾಶ್ಮೀರದಲ್ಲಿ ಆದಂಥ ಹಿಂದೂಗಳ ಮಾರಣ ಹೋಮ ಏನಾಗಿದೆ, ಅವರೆಲ್ಲರಿಗೆ ಶ್ರದ್ಧಾಂಜಲಿಯನ್ನ ಮಾಡ್ತಾ ನಮ್ಮ ನೋವನ್ನ ತೋಡ್ಕೊಳ್ಳುವಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ಆಗ್ತಾ ಇದೆ. ಅಲ್ಲಿ ಹೋದಂತ ಯಾರನ್ನ ಇವರು ಕೊಂದಿದ್ದಾರೆ, ಯಾರ ಮಾರಣ ಹೋಮ ಆಗಿದೆ, ಅವ್ರ ಜೀವನದಲ್ಲಿ ಯಾರಿಗ ಸಹ ಅನ್ಯಾಯ ಮಾಡಿದಂಥವ್ರು ಯಾರು ಸಹ ಇಲ್ಲ. ಅವ್ರು ಏನೋ ಕುಟುಂಬಗಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಕಾಶ್ಮೀರ ನಮ್ಮ ದೇಶದ ಒಂದು ಭಾಗ, ಸುಂದರವಾದ ತಾಣ, ನಮ್ಮ ಸೋದರಂತ ಇರುವ ವ್ಯಕ್ತಿಗಳಲ್ಲಿ ಇದ್ದಾರೆ ಅನ್ನುವಂಥ ಮನೋಭಾವದಿಂದ ಇವರು ಹೋಗಿದ್ದಾರೆ. ಆದ್ರೆ ಇವರ ಮಾರಣ ಹೋಮ ಆಗಿದೆ. ಯಾಕೆ? ಒಂದೇ ಒಂದು ಕಾರಣ, ಅವರು ಹಿಂದೂಗಳು ಎನ್ನುವಂತಹ ಒಂದು ವಿಷಯಕ್ಕಾಗಿ ಅವರ ಮಾರಣ ಹೋಮ ಆಗಿದೆ. ಖಂಡಿತ ಇದರ ಸೇಡನ್ನ ತೀರಿಸುವಂತ ಕೆಲಸ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡಿಯೇ ಮಾಡ್ತಾರೆ. ಆದ್ರೆ ಇದರಲ್ಲಿ ನಮ್ಮ ಪಾಲೇನು, ನಾವೇನು ಮಾಡಬೇಕಾಗಿದೆ? ಈ ಭಾರತ ದೇಶದಲ್ಲಿರುವಂತಹ ಹಿಂದೂಗಳು ನಾವು ಇನ್ನು ಏನ್ ಮಾಡಬೇಕಾಗಿದೆ ಅನ್ನುವಂತ ಪ್ರಶ್ನೆ ನಮ್ಮನ್ನ ಕಾಡ್ಲೇಬೇಕು. ಇವತ್ತು ಕಾಡದಿದ್ರೆ ಮತ್ತೆ ಮುಂದೆ ನಮಗೆ ಉಳಿಗಾಲ ಇಲ್ಲ. ಇದು ಖಾಲಿ ಯಾರೋ ಒಬ್ಬ ಪಾಕಿಸ್ತಾನದ ಪ್ರೇರಿತವಾಗಿ ಬಂದಂತ ವ್ಯಕ್ತಿಯ ಕೃತ್ಯ ಮಾತ್ರ ಅಲ್ಲ. ನಮ್ಮ ದೇಶದೊಳಗೆ ನೀವು ಎಲ್ಲೂ ನೋಡಿದ್ರು ಸಹ ಹಿಂದೂ ಸಮಸ್ಯೆಯಲ್ಲಿದ್ದಾನೆ. ಹಿಂದೂ ಒಂದು ರೀತಿಯ ಸಮಸ್ಯೆಯಲ್ಲಿ ಇದ್ದೇ ಇದ್ದಾನೆ. ನಮ್ಮ ದೇಶದೊಳಗೆ ಅವನು ಹಿಂದೂ ಅಂತ ಕಾರಣಕ್ಕಾಗಿ ಅವನನ್ನ ಸರ್ಕಾರದ ಮೇಲೆ ಇರುವಂತ ಸಿಟ್ಟನ್ನ, ಒಬ್ಬ ಪಾಪದ ಹಿಂದೂವನ್ನ ಹಿಡಿದು ಕಡಿಯುವಂತ ಕೆಲಸ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸಂಸದರು ಹೇಳಿರುವಾಗ ಮತದ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ನಮ್ಮ ದೇಶವನ್ನ 3 ತುಂಡು ಮಾಡಿ ಆಗಿದೆ. 3 ತುಂಡು ಮಾಡಿದ ನಂತರ ಸಹ ನಮ್ಮ ದೇಶದ ಹಿಂದೂ ಇನ್ನೂ ಸಹ ಒಂದು ಸುಖ ಶಾಂತಿಯಿಂದ ಬಾಳುವಂತ ಅವಕಾಶ ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಸಹ ಎಲ್ಲೋ ಒಂದು ಕಡೆ ಕೆಲವು ವಿಷಯಗಳನ್ನ ಮರಿತೇವೆ. ಒಂದು ವರ್ಗದ ಜನರು ಸಣ್ಣ ಮಕ್ಕಳನ್ನ ಹಿಡಿದುಕೊಂಡು ಮತ್ತೊಂದು ನಂಬಿಕೆಯ, ಮತ್ತೊಂದು ಧರ್ಮದವರನ್ನ ನೀನು ಕೊಲ್ಲುವುದೇ ನಿನ್ನ ಧರ್ಮ ಅನ್ನುವಂತ ಪಾಠ ಮಾಡುತ್ತಿರುವಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಶಾಂತಿ ನೆಲೆಸಲಿಕ್ಕೆ ಹೇಗೆ ಸಾಧ್ಯ? ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಲೇಬೇಕಾಗಿದೆ. ದೇಶದ ಹೊರಗಿನಿಂದ ಬಂದು ಬಾಂಬ್ ಹಾಕಿದ್ರು, ಹೊರಗಿನಿಂದ ಬಂದು ನಮ್ಮ ಜನರನ್ನ ಕೊಲ್ದ್ರು, ಅವರನ್ನ ನಾವು ಪ್ರತಿಭಟನೆ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ಹೇಳಿಕೆಗಳನ್ನ ಕೊಡ್ತೇವೆ. ಭಾರತ ದೇಶದಲ್ಲಿ ಇರುವಂತ ಹಿಂದೂಗಳು, ನೀವು ಯಾವುದೇ ಪೇಪರ್ ಅನ್ನ ನೋಡಿ ಓದಿಬೇಕಾದ್ರೆ ಎಲ್ಲರೂ ಸಹ ಅದೇ ರೀತಿಯ ಎಡಿಟೋರಿಯಲ್ ಅನ್ನ ಕೊಡ್ತಾ ಇದ್ದಾರೆ. ಎಲ್ಲಿಂದ ಓಡಿ ನಾವು ಅಫ್ಘಾನಿಸ್ತಾನಕ್ಕೆ ಓಡಿಸಿದ್ರು, ನಮ್ಮನ್ನ ಅಫ್ಘಾನಿಸ್ತಾನದಿಂದ ಪುನಃ ಪಾಕಿಸ್ತಾನಕ್ಕೆ ಓಡಿಸಿದ್ರು, ಬಾಂಗ್ಲಾದೇಶದಲ್ಲಿ ಇದ್ದವರನ್ನ ಪುನಃ ಪಶ್ಚಿಮ ಬಂಗಾಳಕ್ಕೆ ಓಡಿಸಿದ್ರು. ನಾವೀಗ ಒಂದು ನಮ್ಮ ಲಾಸ್ಟ್ ಸ್ಟ್ಯಾಂಡ್ ಅಲ್ಲಿ ಇದ್ದೇವೆ. ಇನ್ನು ನಮಗೆ ಎಲ್ಲಿಗೆ ಓಡ್ಲಿಕ್ಕೆ ಆಗ್ತದೆ? ಭಾರತ ದೇಶದಲ್ಲಿರುವಂತಹ ಹಿಂದೂಗಳು ಈಗ ಎಚ್ಚೆತ್ತುಕೊಳ್ಬೇಕಾದಂತ ಅಗತ್ಯ ಖಂಡಿತ ಇದೆ. 30 ವ್ಯಕ್ತಿಗಳ ಮಾರಣ ಹೋಮ ಆಗಿರ್ಬೋದು. ಇದು ಖಾಲಿ 30 ವ್ಯಕ್ತಿಗಳ ಮಾರಣ ಹೋಮ ಅಂತ ನಾವು ರೈಟ್ ಅಪ್ ಮಾಡಬಾರ್ದು ಯಾರು ಸಹ. ಇದು ಪಾಕಿಸ್ತಾನದಲ್ಲಿ ಆಗಿದೆ, ಪಾಕಿಸ್ತಾನದಿಂದ ಬಂದವರು ಜಮ್ಮು ಕಾಶ್ಮೀರದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂದೂಗಳನ್ನ ಅಲ್ಲಿಂದ ಓಡುವ ಹಾಗೆ ಮಾಡಿದ್ದಾರೆ. ಇದು ನಮಗೂ ಸಹ ಹೆಚ್ಚು ಸಮಯ ಇದೆ ಅನ್ನುವಂತ ಭಾವನೆ ಯಾರಿಗೂ ಬರೋದು ಬೇಡ. ನಾವು ಒಂದು ವೇಳೆ ಜಾಗೃತರಾಗದಿದ್ರೆ ನಮಗೆ ಇದೇ ಸಮಸ್ಯೆಗಳು ಬರ್ತದೆ. ಸ್ಟಾಪ್ ಗ್ಯಾಪ್ ಆಗಿ ಅವರಿಗೆ ಒಂದು ಸರ್ಕಾರ ತೆಗೆದುಕೊಳ್ತಾರೆ, ಅವರ ಪರವಾಗಿರುವಂತಹ ಸರ್ಕಾರ ಇರ್ತದೆ. ಹಿಂದೂಗಳ ಮೇಲೆ ನಿರಂತರ ದಬ್ಬಾಳಿಕೆ ಎಲ್ಲ ಕಡೆ ಆಗ್ತದೆ. ನಾನು ರಾಜಕೀಯ ಮಾತಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಸಹ ನಾವು ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ. ಈಗ ನಾವು ಯಾವುದೋ ಸಣ್ಣ ಪುಟ್ಟ ಆಸೆಗಾಗಿ ನಮ್ಮ ಧರ್ಮದ ವಿಷಯಗಳನ್ನ ಯಾರು ಬಹಳ ಹೊಲಸಾಗಿ ಮಾತಾಡ್ತಾರೋ ಅಂತ ವ್ಯಕ್ತಿಗಳನ್ನೇ ವೈಭವೀಕರಣ ಮಾಡುವಂತ ಪ್ರಯತ್ನ ಸಹ ನಮ್ಮ ಕೆಲವರಿಂದ ಆಗ್ತದೆ. ನಾವು ಎಲ್ಲೂ ನೋಡಿದ್ರು ಸಹ ಜಾತಿ 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 ಅನ್ನುವಂತ ವಿಷಯದಲ್ಲಿ ನಾವು ನಮ್ಮನ್ನೇ ಮರೆತು ಹೋಗುವಂತ ಪರಿಸ್ಥಿತಿಯಲ್ಲಿದ್ದೇವೆ. ಈ ಜಾತಿ ಅನ್ನುವಂತ ಪರಿಸ್ಥಿತಿಯನ್ನ ಮೀರಿ ಹಿಂದೂ ಸಮಾಜ ಮುಂದೆ ಬಂದರೆ ಮಾತ್ರ ನಮಗೆ ದೇಶದಲ್ಲಿ ಉಳಿಗಾಲ ಇದೆ. ನಾವು ನಮ್ಮ ಎಲ್ಲಾ ಜವಾಬ್ದಾರಿಗಳನ್ನ ತೆಗೆದು ಯಾವುದೋ 2 ರಾಜಕೀಯ ನಾಯಕರುಗಳ ಮೇಲೆ,
ಯಾವುದೋ ಒಂದು ಪಾರ್ಟಿಯ ಮೇಲೆ ಹಾಕಿ ನೀವೇ ಮಾಡಿ ಅಂತ ಹೇಳಿದ್ರು ಸಹ ಆಗುದಿಲ್ಲ. ಹಿಂದೂ ಸಮಾಜ ರಸ್ತೆಗಿಳಿಬೇಕಾದಂತ ಪರಿಸ್ಥಿತಿ ಬರ್ಬೋದು, ಬಂದಿದೆ ಅಂತ ಹೇಳಿದ್ರು ಸಹ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕಿಂತ ಇನ್ನು ಜಾಸ್ತಿ ಸಮಯ ನಮ್ಗೆ ಸಿಗುದಿಲ್ಲ, ಹಿಂದೂಗಳಿಗೆ ಜಾಸ್ತಿ ಸಮಯ ಸಿಗುದಿಲ್ಲ. ಇವಾಗ ನಾವು ಎಚ್ಚೆತ್ತುಕೊಂಡು ನಮ್ಮ ಮೇಲೆ ಆಗುತ್ತಿರುವಂತ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಲು ಈವಾಗಲೇ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಕನಿಷ್ಠವಾಗಿ ಅವರಿಗೆ ಬೆಂಬಲ ಸೂಚಿಸುವಂತ ಕೆಲಸ ಪ್ರತಿಯೊಂದು ಹಿಂದೂ ಮನೆಯಿಂದ ಆಗ್ಬೇಕಾದಂತ ಅವಶ್ಯಕತೆ ಖಂಡಿತ ಇದೆ. ಈಗ ನಮ್ಮ ರಕ್ತ ಕುದಿದೆ ಇದ್ರೆ ಅದು ರಕ್ತನೇ ಅಲ್ಲ, ಖಂಡಿತ ರಕ್ತ ಅಲ್ಲ. ಈ ರೀತಿಯ ವ್ಯವಸ್ಥೆಯಲ್ಲಿ ಸಿಎ ಗಲಾಟೆ ಆಯಿತು, ಸಂಸದರು ಹೇಳಿದ್ರು. ಎಷ್ಟೋ ಕಡೆ ಸಿಎ ಗಲಾಟೆ ಸರ್ಕಾರದ ವಿರುದ್ಧ ಆಗ್ತಿರುವಂತ ಸಂದರ್ಭದಲ್ಲಿ ಯಾರೋ ಒಬ್ಬ ಬಡ ಹಿಂದೂವನ್ನ ಹೊರಗೆ ತೆಗೆದುಕೊಂಡು ಮನೆಯಿಂದ ಹೊರಗೆ ಎಳೆದು ಅವನನ್ನ ಕಡ್ದದ್ದು ಎಷ್ಟೋ ವಿಷಯಗಳು ನಮ್ಮ ದೇಶದಲ್ಲಾಗಿದೆ. ಸೆಕ್ಯುಲರ್ ನಮ್ಮನ್ನ ಪಾಠ ಹೇಳುವಂತ ವ್ಯಕ್ತಿಗಳು ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸೈಲೆಂಟ್ ಇದ್ದಾರೆ. ಎಲ್ಲೋ ಒಂದ್ ಕಡೆ ಟೆರರಿಸಮಿಗೆ, ಭಯೋತ್ಪಾದನೆಗೆ ಜಾತಿ ಇಲ್ಲ ಅಂತ ಹೇಳಿದ ವ್ಯಕ್ತಿಗಳಿಗೆ ಇವತ್ತು ಆ ವಿಷಯ ನಮ್ಮ ಮುಂದೆ ಭಯೋತ್ಪಾದಕರೇ ತೆರೆದಿಟ್ಟಿದ್ದಾರೆ. ನಮಗೆ ಜಾತಿ ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನಮಗೆ ಜಾತಿ ಇದೆ, ನಾವು ಹಿಂದೂಗಳ ವಿರುದ್ಧ ಅನ್ನುವಂತ ಮಾತನ್ನು ಸಹ ಹೇಳಿದ್ದಾರೆ. ಇದು ನೆನಪು ಬಿಡುವಂತ ವಿಷಯ ಅಲ್ಲ. ಇದೇ ವಿಷಯದ ಬಗ್ಗೆ ನಾವು ಏನಾದರೂ ಸರಿಯಾದ ಸತ್ಯವಾದ ವಿಷಯವನ್ನು ಹೇಳಿದ್ರೆ ಇಲ್ಲೇ ನಮ್ಮ ಮೇಲೆ ಸಣ್ಣದೊಂದು ಕೇಸ್ ಹಾಕುವಂಥದ್ದು ಪರಂಪರೆ ಆಗಿಬಿಟ್ಟಿದೆ ಎಲ್ಲ ಕಡೆ. ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ, ನೀವು ಎದೆ ಮುಟ್ಟಿ ನೋಡ್ಕೊಳ್ಳಿ. ಇಲ್ಲಿರುವಂತಹ ಪತ್ರಕರ್ತರ ಮಿತ್ರ ಯಾರಿದ್ದಾರೆ ನೀವು ಸಹ ಎದೆ ಮುಟ್ಟಿ ನೋಡ್ಕೊಳ್ಳಿ. ಹೃದಯದ ಮೇಲೆ ಕೈ ಇಟ್ಕೊಂಡು ನೀವು ಯೋಚನೆ ಮಾಡಿ, ಹಿಂದೂಗಳಿಗೆ ಅನ್ಯಾಯ ಆಗ್ತದೆ ಇಲ್ವಾ ಅಂತ. ಹೆಸರಿಗೆ ಮಾತ್ರ ನಾವು ಬಹುಸಂಖ್ಯಾತರಾಗಿದ್ದೇವೆ, ಆನ್ ಪೇಪರ್ಸ್ ನಾವು ಬಹುಸಂಖ್ಯಾತರು. ಈ ದೇಶದಲ್ಲಿ ನಾವು ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅನ್ನುವಂತ ಯೋಚನೆಯನ್ನ ಮಾಡ್ತಾ ಕುಳಿತು ನಮಗೆ ಖಂಡಿತವಾಗಿ ದಿನದಿಂದ ದಿನಕ್ಕೆ ಹೆಚ್ಚು ಕೆಟ್ಟದೇ ಆಗ್ತಾ ಇದೆ. ಇದರ ವಿರುದ್ಧ ಯಾವ ರೀತಿ ಯೋಚನೆ ಮಾಡಬೇಕು ಅದನ್ನು ಇವಾಗಲೇ ಮಾಡಬೇಕಾಗಿದೆ. ರಸ್ತೆಗೆ ಇಳಿಬೇಕಾದ ಪರಿಸ್ಥಿತಿ ಬಂದ್ರೆ ಖಂಡಿತ ಹಿಂದೂ ಸಮಾಜ ಅದು ಮಾಡಬೇಕಾಗಿದೆ. ಇವತ್ತು ಅಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಅಂತಂದ್ರೆ ಕೂಡಲೇ ಅದು ಭಾರತ ದೇಶದ ಮೇಲಿನ ಅಟ್ಯಾಕ್ ಅನ್ನುವಂತ ಯೋಚನೆ ಮಾಡದೆ, ಇದು ಖಾಲಿ ಭಾರತ ದೇಶದ ಮೇಲಿನ ಅಟ್ಯಾಕ್ ಅಲ್ಲ, ಇದು ಹಿಂದೂ ಸಮಾಜದ ಮೇಲೆ ಆಗಿರುವಂತ ಆಘಾತ ಅನ್ನುವಂತ ವಿಷಯವನ್ನ ನಾವು ನೆನಪಿಡಬೇಕಾಗಿದೆ. ನಾನು ಈ ನಿನ್ನೆಯಿಂದ ಎಲ್ಲರೂ ಸಹ ಈ ವಿಡಿಯೋಗಳನ್ನು ನೋಡಿದಾಗ ನಿಮ್ಮ ಮಾತಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಆ ವಿಡಿಯೋಗಳನ್ನ ನೋಡಿದ್ರೆ ಯಾವ ರೀತಿ ಆ ಕುಟುಂಬಗಳಲ್ಲಿ ಇರುವವರನ್ನ ಬೇರ್ಪಡಿಸಿ ಹೇಗೆ ಅವರನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಆ ಸಣ್ಣ ಮಗುವಿನ ಅಳುವ ವಿಡಿಯೋವನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಅವ್ರು ಮಾಡಿದ ತಪ್ಪೇನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಾಡು ತಪ್ಪು ಸಹ ಮಾಡಲಿಲ್ಲ. ಖಾಲಿ ಹಿಂದೂ ಅನ್ನದ ಕಾರಣಕ್ಕಾಗಿ ನಾನು ತುಂಬಾ ಜನರ ಹತ್ರ ಮಾತಾಡ್ತಾ ಇದ್ದೆ. ಹೋದ ತಿಂಗಳು ನಾನು ಹೋಗಿದ್ದೆ, 6 ತಿಂಗಳ ಹಿಂದೆ ನಾನು ಹೋಗಿದ್ದೆ, 3 ತಿಂಗಳು ನಾನು ಹೋಗಿದ್ದೆ. ನಮಗೂ ಆಗುವಂತ ಅವಕಾಶಗಳಿತ್ತು, ಯಾರಿಗೂ ಆಗ್ಬಹುದು. ಇದು ಯಾವ ಹಿಂದೂಗೂ ಸಹ ಆಗುವಂತ ಸಾಧ್ಯತೆ ಇದಿದೆ. ಇದ್ರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಬೇಕಂತ ಅವಶ್ಯಕತೆ ಖಂಡಿತ ಇದೆ. ಜಿಹಾದಿಗಳು ಯಾವುದಕ್ಕೂ ಹೆದರುವುದಿಲ್ಲ. ಜಿಹಾದಿಗಳ ಬಾಂಬ್ ಹಾಕ್ಲಿಕ್ಕೆ ಬರುದು. ಜಿಹಾದಿಗಳಿಗೆ ಮಾತ್ರ ಧೈರ್ಯ ಇದೆ. ನಮ್ಮ ದೇಶದಲ್ಲಿ ಇದ್ದಾರೆ ಜಿಹಾದಿಗಳೆಲ್ಲ, ಅವರಿಗೆ ಧೈರ್ಯ ಇದೆ ಏನಂತಂದ್ರೆ ಹಿಂದೂಗಳೆಲ್ಲ ಜಾತಿ 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 ಅಂತ ಉಳಿದೋಗಿದ್ದಾರೆ ಅನ್ನುವಂತ ಧೈರ್ಯ ಇದೆ. ಒಂದು ವೇಳೆ ಜಿಹಾದಿಗಳು ಯಾವುದಕ್ಕಾರು ಹೆದರಿದೆ ಹಿಂದುವಿನ ಏಕತೆಗೆ ಮಾತ್ರ ಹೆದರ್ತಾರೆ. ಹಾಗಾಗಿ ನಮಗೆ ಒಟ್ಟಾಗ್ಲಿಕ್ಕೆ ಬಿಡ್ತಾ ಇಲ್ಲ. ರಾಜಕೀಯ ಷಡ್ಯಂತ್ರ ಮಾಡ್ತಾರೆ, ಜಾತಿ 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 ಅಂತ ನಮ್ಮನ್ನ ತುಂಡು ಮಾಡ್ತಾರೆ. ಯಾಕಂದ್ರೆ ನಾವು ಏಕತೆಯನ್ನ ತೋರಿಸಿದ್ರೆ ಜಿಹಾದಿ ಶಕ್ತಿಗಳಿಗೆ ಅದಕ್ಕಿಂತ ದೊಡ್ಡದಂತ ಆಘಾತ ಮತ್ತೊಂದು ಬರ್ಲಿಕ್ಕಿಲ್ಲ. ಮತ್ತು ನಾವು ಏಕತೆಯನ್ನೇ ತೋರಿಸಬೇಕಾದಂತ ಅಗತ್ಯ ಹಿಂದೂ ಸಮಾಜಕ್ಕಿದೆ ಅನ್ನುವಂತ ಮಾತನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.